ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನಿಮಗೆ ಜೀವನದಲ್ಲಿ ದೊರೆತ ದುಃಖದ ಪೆಟ್ಟುಗಳು ನಿಮ್ಮನ್ನು ಪರಮಾತ್ಮನ ಕಡೆಗೆ ನಡೆಸುವಂತಾಗಲಿ. ಅದನ್ನೇ ನಾವು ಉಪನಿಷತ್ತಿನ ಒಂದು ದೃಷ್ಟಾಂತದಲ್ಲಿ ಗಮನಿಸಿದ್ದು. ಆ ಹಕ್ಕಿ ಒಂದೊಂದು ಕಹಿಯಾದ ಹಣ್ಣನ್ನು ತಿಂತಾ ಇದ್ದಷ್ಟು ಅದಕ್ಕೆ ಮೇಲಿನ ಹಕ್ಕಿ ಹತ್ರ ಹೋಗ್ಬೇಕು ಅಂತ ಅನ್ಸುತ್ತೆ. ಈ ಹಣ್ಣುಗಳಲ್ಲಿರೋ ಆಸೆ ಕಡಿಮೆ ಆಗ್ತಾ ಬರುತ್ತೆ, ಜಿಗುಪ್ಸೆ ಬರುತ್ತೆ, ಸಾಕು ಇದರ ಸಹವಾಸ, ಇದರಲ್ಲಿ ಏನೂ ಇಲ್ಲ ಅಂತ ತಿಳಿಕೊಳ್ಳುತ್ತೆ. ಮತ್ತೆ ಯಾವುದೋ ಒಂದು ಆಸಕ್ತಿ ಮತ್ತೆ ಬರುತ್ತೆ, ಮತ್ತೆ ತಿನ್ನೋ ಪ್ರಯತ್ನ, ಮತ್ತೆ ದುಃಖ. ಹೀಗೆ ಒಂದು ದಿನ ಜ್ಞಾನ ದೃಢ ಆಗುತ್ತೆ, ಓ ಇದರಲ್ಲಿ ಏನೂ ಇಲ್ಲ ಅಂತ. ಹಾಗಾಗಿ ಜೀವನದಲ್ಲಿ ನಮಗೆ ದೊರೆತ ದುಃಖದ ಪೆಟ್ಟುಗಳೇ ನಮ್ಮನ್ನ ಭಗವಂತನ ಕಡೆಗೆ ನಿಜವಾಗಿಯೂ ನಡೆಸೋದು. ಯೇಸು ಕ್ರಿಸ್ತ ಹೇಳ್ತಾನೆ, ಯಾರು ದುಃಖ ಪಡ್ತಾ ಇದ್ದಾರೋ ನಿಜವಾಗಿಯೂ ಅವರೇ ಧನ್ಯರು. ಈ ಜಗತ್ತಿನಲ್ಲಿ ಪುಣ್ಯಾತ್ಮರಿಗೆ ಮಾತ್ರ ದುಃಖ ಸಿಗತ್ತೆ. ಯಾಕಂದ್ರೆ ಅವರು ತುಂಬಾ ಬೇಗ ಪರಮಾತ್ಮನ ಕಡೆ ಹೋಗ್ತಾರೆ, ಸತ್ಯದ ಕಡೆ ಹೋಗ್ತಾರೆ. ಈ ಅಸತ್ಯವಾದ ಪ್ರಕೃತಿಯಿಂದ ತುಂಬಾ ಬೇಗ ಬೇರೆ